ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ SNF ಅಂದರೆ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಮಾಹಿತಿಯನ್ನು ನಾವು ಸಮಗ್ರ ಶಿಕ್ಷಣ ಕರ್ನಾಟಕ ವೆಬ್ಸೈಟ್ನಲ್ಲಿ ಹಿಂದೀಕರಿಸುತ್ತಿದ್ದೇವೆ. ಈ ಒಂದು ಹಿಂದೀಕರಿಸುವ ಕೆಲಸದಲ್ಲಿ ನಾವು ಕಾರ್ಯನಿರತರಾಗಿದ್ದೇವೆ. ಹಾಗೂ SNF ಮಾಹಿತಿಯನ್ನು ಹಿಂದೀಕರಿಸುವಾಗ ನಾವು ನಮ್ಮ ಶಾಲೆಗೆ ಲೋಕಲ್ ಹಾಲಿಡೇ ಅಂದರೆ ಸ್ಥಳೀಯ ರಜೆಗಳನ್ನು ಕೊಟ್ಟಿರುತ್ತೇವೆ. ಆ ಸ್ಥಳೀಯ ರಜೆಗಳನ್ನು ಕೂಡ ನಾವು ಹಿಂದೀಕರಿಸಬೇಕು. ಹಾಗೂ ಸರ್ಕಾರವು ಕೂಡ ವಿಶೇಷ ಸಂದರ್ಭಗಳಲ್ಲಿ ರಜೆಯನ್ನು ಘೋಷಣೆ ಮಾಡಿರುತ್ತದೆ. ಉದಾಹರಣೆಗಾಗಿ ವಿಪರೀತ ಮಳೆಯಿಂದಾಗಿ ರಜೆಯನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ದಿನದ ಮಾಹಿತಿಯನ್ನು ಅದನ್ನು ಕೂಡ ನಾವು ದಿನಾಂಕವಾರು ಹಾಕಿ ಅದಕ್ಕೆ ಸಂಬಂಧಪಟ್ಟಂತಹ ಲೋಕಲ್ ಹಾಲಿಡೇ ಅಥವಾ ಸ್ಪೆಷಲ್ ಹಾಲಿಡೇ ಅಂತ ಮೆನ್ಷನ್ ಮಾಡಿ ಸರಿಯಾದಂಥ ಕಾರಣವನ್ನು ನಮೂದಿಸಬೇಕು. ಹಾಗಾದರೆ ಈ ಸರಿಯಾದಂಥ ಕಾರಣವನ್ನು ನಮೂದಿಸಲು ನಾವು ನಮ್ಮ SNF ಮಾಹಿತಿಗೆ ಲಾಗಿನ್ ಆಗೋಣ. ಲಾಗಿನ್ ಬಟನ್ನಲ್ಲಿ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಆಗಿರಿ. ಲಾಗಿನ್ ಆದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಬಲಗಡೆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ PM ಪೋಷನ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಎಗ್ SNF ಸರ್ವ್ಡ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ನಾವು ಉದಾಹರಣೆಗಾಗಿ ನಮ್ಮ ಶಾಲೆಯಲ್ಲಿ ದಿನಾಂಕ 15/11/2024 ಸ್ಥಳೀಯ ರಜೆಯನ್ನು ಘೋಷಿಸಿದ್ದೆವು. ಹಿಂದೀಕರಿಸಬೇಕು. ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಬೇಕು. ಡೇಟ್ ಸೆಲೆಕ್ಟ್ ಮಾಡಿ ಸ್ಕೂಲ್ ವರ್ಕಿಂಗ್ ಸ್ಟೇಟಸ್ ಕಾಲಮ್ನಲ್ಲಿ ವರ್ಕಿಂಗ್ ಮತ್ತು ನಾಟ್ ವರ್ಕಿಂಗ್ ಅಂತ ಇದೆ. ವರ್ಕಿಂಗ್ ಅಂದರೆ ಶಾಲೆ ನಡೆಯುತ್ತಿದ್ದರೆ ವರ್ಕಿಂಗ್ ಅಂತ ಹಾಕಬೇಕು. ನಾವು ಸ್ಥಳೀಯ ರಜೆಯನ್ನು ಘೋಷಿಸಿದ್ದರಿಂದ ನಾಟ್ ವರ್ಕಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರೀಸನ್ ಕಾಲಮ್ನಲ್ಲಿ ಸೂಕ್ತವಾದ ಕಾರಣವನ್ನು ನಾವು ಹಾಕಬೇಕಾಗುತ್ತದೆ. ಲೋಕಲ್ ಹಾಲಿಡೇ ನಾವು ಸ್ಥಳೀಯ ರಜೆಯನ್ನು ಘೋಷಿಸಿದ್ದರೆ ಲೋಕಲ್ ಹಾಲಿಡೇ ಅಂತ ಸೆಲೆಕ್ಟ್ ಮಾಡಬೇಕು. ಸ್ಟೂಡೆಂಟ್ಸ್ ಆನ್ ಟೂರ್ ಮಕ್ಕಳು ಪ್ರವಾಸಕ್ಕೆ ಹೋಗಿದ್ದಾರೆ ಎಂದು ಸೆಲೆಕ್ಟ್ ಮಾಡಬೇಕು. ಗೌರ್ಮೆಂಟ್ ಸ್ಪೆಷಲ್ ಹಾಲಿಡೇ ಅಂದರೆ ಮಳೆಯ ಕಾರಣದಿಂದ ಹಾಗೂ ಇನ್ನಿತರೆ ಪ್ರಕೃತಿ ವಿಕೋಪ ಅಥವಾ ಬೇರೆ ಯಾವುದೇ ಕಾರಣದಿಂದ ಸರ್ಕಾರವು ರಜೆಯನ್ನು ಘೋಷಿಸಿದ್ದರೆ ಗೌರ್ಮೆಂಟ್ ಸ್ಪೆಷಲ್ ಹಾಲಿಡೇ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟೆಡ್ ಸಕ್ಸಸ್ಫುಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ 15/11/2024 ಲೋಕಲ್ ಹಾಲಿಡೇ ಎಂದು ಶೋ ಆಗುತ್ತದೆ. ಈ ರೀತಿಯಾಗಿ ನಮ್ಮ ಶಾಲೆಗೆ ಸ್ಥಳೀಯ ರಜೆ ಅಥವಾ ವಿಶೇಷ ಸರ್ಕಾರದಿಂದ ಕೊಡಮಾಡುವ ವಿಶೇಷ ರಜೆಗಳನ್ನು ನೀಡಿದ್ದರೆ ಆ ಮಾಹಿತಿಯನ್ನು ಈ ರೀತಿಯಾಗಿ ಎಂಟರ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.